ಚಿಕ್ಕಪ್ಪ, ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ದುಡ್ಡಿಂದು ಭಾಳ ಅವಸರ ಇದೆ, ಏನಾದರೂ ಇದ್ರೆ ಕೊಡ್ತೀರಾ? ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ದುಡ್ಡು ಬರೋವಿದ್ದಾವೆ. ಅವು ಬಂದಿದ್ದೆ ನಾನು ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡಿಬಿಡ್ತೀನಿ. ಏಯ್, ನಿನಗೆ ಸಡನ್ ಆಗಿ ಕೇಳಿದ್ರೆ ಎಲ್ಲಿಂದ ತರೋದು? ನಮ್ಮ ಹತ್ರ ಇಲ್ಲ. ಮಗ ಕೌಶಿಕ್ ಅಲ್ಲ ಅದು? ಮಗ ಹಾಸ್ಪಿಟ್ಲ್ ಹತ್ರ ಏನು ಮಾಡ್ತಿದ್ಯಾ? ಅಮ್ಮನ್ಗೆ ಆರಾಮಿಲ್ಲ ಮಗ, ಅಡ್ಮಿಟ್ ಮಾಡಿದ್ವಿ. ದುಡ್ಡಿಂದು ಭಾಳ ಅವಸರ ಇದೆ, ಎಲ್ಲರಿಗೂ ಕಾಲ್ ಮಾಡ್ತಿದ್ದೀನಿ. ದುಡ್ಡಲ್ಲಿ ಅಡ್ಜಸ್ಟ್ ಈ ಆಗ್ತಾ ವಿಷಯ ಒಂದು ಟೈಮ್ ನಮ್ಗೆ ಹೇಳ್ಬೋದಾಯ್ತಲ್ಲ. ಏನಂತ ಹೇಳಿ ಮಗ, ನೀವೇ ಪ್ರಾಬ್ಲಮ್ನಲ್ಲಿ ಇದ್ದೀರಾ. ಸದ್ಯಕ್ಕೆ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ಫೋನ್ ಪೇ ಮಾಡ್ತೀನಿ ನೋಡು. ಮಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಇದನ್ನ ಇಟ್ಕೊಂಡಿರು. ದುಡ್ಡಿನ ಅವಶ್ಯಕತೆ ಇದ್ರೆ ಯೂಸ್ ಆಗುತ್ತೆ. ನೀನೇನು ಟೆನ್ಷನ್ ತಗೋಬೇಡ, ಹೋಗಿ ಫಸ್ಟು ಅಮ್ಮನ ಟ್ರೀಟ್ಮೆಂಟ್ ಮಾಡಿಸು. ಮಗ, ನನ್ನ ಸಂಬಂಧಿಕರೆಲ್ಲ ಹೇಳ್ತಿದ್ರು ಇಂಥ ಕೆಲ್ಸಕ್ಕೆ ಬರದೇ ಇರೋ ಫ್ರೆಂಡ್ ಜೊತೆ ಸೇರಿ ಹಾಳಾಗಬೇಡ ಅಂತ. ಆದರೆ ಯಾರಿಗೆ ಗೊತ್ತಿತ್ತು ಇಂಥ ಕಷ್ಟ ಸಮಯದಲ್ಲಿ ಇದೇ ಕೆಲ್ಸಕ್ಕೆ ಬರದೇ ಇರೋ ಫ್ರೆಂಡ್ಸೇ ಹಾಗೆ ಬರ್ತಾರೆ ಅಂತ. ನಿಮ್ಮ ಲೈಫಲ್ಲೂ ಇಂಥ ಫ್ರೆಂಡ್ಸ್ ಇದ್ದರೆ ಇವಾಗಲೇ ಈ ವಿಡಿಯೋನವರಿಗೆ ಟ್ಯಾಗ್ ಮಾಡಿ.